ಹಾಯ್, ಎಲ್ಲರಿಗೂ ನಮಸ್ಕಾರ. ವಸಿಷ್ಠ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಹಿಂದಿನ ಕ್ಲಾಸ್ನಲ್ಲಿ 2.1 ಹಾಗೂ 2.2 ಥೇರಮನ್ನು ನೋಡಿದ್ವಿ. ಈಗ ಥೇರಮ್ 2.3 ನೋಡೋಣ. ನನ್ನ ಚಾನಲ್ಗೆ ಹೊಸದಾಗಿ ನೀವು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಇದೇ ರೀತಿಯಾದಂಥ ವಿಡಿಯೋಗಳನ್ನು ನೋಡ್ತಾ ಇರಿ. ಥೇರಮ್ 2.3: if in two triangles corresponding angles are equal, then their corresponding sides are in the same ratio or proportion, and hence the two triangles are similar. ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂತಂದ್ರೆ, if in two triangles corresponding angles are equal. ನೋಡ್ರಿ, ಎರಡು ಟ್ರಯಾಂಗಲ್ ತಗೊಳ್ಳೋಣ. ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ DEF. ಈ ಎರಡು ಟ್ರಯಾಂಗಲ್ದಲ್ಲಿ ಕೋನ ಎ ಅಂದ್ರೆ ಅವ್ರು ಫಸ್ಟೇ ಕೊಟ್ಬಿಟ್ಟಿದ್ದಾರೆ, ಏನಪ್ಪ ಅಂದ್ರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಕೋನ ಎ का ಕೋನ ಡಿ ಈಕ್ವಲ್ ಇದೆ, ಕೋನ ಬಿ का ಕೋನ ಇ ಈಕ್ವಲ್ ಇದೆ, ಕೋನ ಸಿ ಗೆ ಕೋನ ಎಫ್ ಈಕ್ವಲ್ ಇದೆ. ಈ ರೀತಿಯಾಗಿ ಈಕ್ವಲ್ ಇದ್ದಪ್ಪ ಅಂತಂದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ಹಾಗಾದರೆ ಕರೆಸ್ಪಾಂಡಿಂಗ್ ಸೈಡ್ಸ್ನು ಏನಿರ್ತಾವಪ್ಪ ಅಂತಂದ್ರೆ ಸೇಮ್ ರೇಷಿಯೋದಲ್ಲಿ ಇರ್ತಾವೆ ಅಂತೇಳಿ ತೋರಿಸ್ಬೇಕು. ಹಾಗೂ ಆ್ಯಂಡ್ ಹೆನ್ಸ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಆ ಎರಡು ಟ್ರಯಾಂಗಲ್ಸ್ ಏನಿರ್ತಾವೆ ಸಿಮಿಲರ್ ಅಂತೇಳಿ ತೋರಿಸೋಣ. ಇಲ್ಲಿ ದಿಸ್ ಕ್ರಿಟೇರಿಯನ್ ಈಸ್ ರೆಫರ್ಡ್ ಟು ಆಸ್ AAA. ಇಲ್ಲಿ AAA ಕ್ರಿಟೇರಿಯನ್ ಪ್ರಕಾರ ಇದನ್ನೇನು ಮಾಡಬೇಕು ಅಂತಂದ್ರೆ ತೋರಿಸೋಣ ಅಂತ. ಕ್ರಿಟೇರಿಯನ್ ಆಫ್ ಸಿಮಿಲಾರಿಟಿ ಆಫ್ ಟೂ ಟ್ರಯಾಂಗಲ್ಸ್. ಇಲ್ಲಿ ಮೂರು ಆ್ಯಂಗಲ್ಸ್ಗಳು ಈಕ್ವಲ್ ಇರೋದ್ರಿಂದ ಇದು AAA ಕ್ರಿಟೇರಿಯನ್ಗೆ ಸೇರುತ್ತೆ. ದಿಸ್ ಥಿಯರಮ್ ಕ್ಯಾನ್ ಬಿ ಪ್ರೂವ್ಡ್ ಬೈ ಟೇಕಿಂಗ್ ಟೂ ಟ್ರಯಾಂಗಲ್ಸ್. ಇಲ್ಲೇ ಈ ಎರಡು ಟ್ರಯಾಂಗಲ್ನ ತೆಗೆದುಕೊಂಡು ಈ ಥಿಯರಮನ್ನು ಸಾಧಿಸೋಣ. ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ DEF. ಈ ಎರಡು ಟ್ರಯಾಂಗಲ್ದಲ್ಲಿ ನಾನು ಆಗಲೇ ಹೇಳಿದಾಗೆ ಕೋನ ಎ ಈಸ್ ಈಕ್ವಲ್ ಟು ಕೋನ ಡಿ ಇರ್ತದೆ, ಕೋನ ಬಿ ಈಸ್ ಈಕ್ವಲ್ ಟು ಕೋನ ಇ, ಆ್ಯಂಡ್ ಕೋನ ಸಿ ಈಸ್ ಈಕ್ವಲ್ ಟು ಕೋನ ಎಫ್. ದೆನ್ ಇಲ್ಲೇನು ಮಾಡೋಣಪ್ಪ ಅಂತಂದ್ರೆ ಕಟ್ DP is equal to AB and DQ is equal to AC and join PQ. DP AB ಗೆ ಈಕ್ವಲ್ ಆಗುವಂಗ, DQ AC ಗೆ ಈಕ್ವಲ್ ಆಗುವಂಗ P ಮತ್ತು Q ಪಾಯಿಂಟನ್ನು ಕಟ್ ಮಾಡಿ PQ ಅನ್ನು ಏನು ಮಾಡೋಣಪ್ಪ ಅಂತಂದ್ರೆ ಜಾಯಿನ್ ಮಾಡೋಣ. ಇಲ್ಲಿ ನೋಡ್ರಿ, ಟ್ರಯಾಂಗಲ್ ABC ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ DPQ. ಈ ರೀತಿಯಾಗಿ ಬರಿಬೋದು. ಯಾಕಂತಂದ್ರೆ ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಮೂರು ಕೋನಗಳಿಗೆ ಏನದವಪ್ಪ ಅಂತಂದ್ರೆ ಸಮಾದವು. ದ ತ್ರೀ ಆ್ಯಂಗಲ್ಸ್ ಆಫ್ ಎ ಒನ್ ಟ್ರಯಾಂಗಲ್ ಈಸ್ ರೆಸ್ಪೆಕ್ಟಿವ್ಲಿ ಈಕ್ವಲ್ ಟು three angles of the other triangles are equal, then these two triangles are congruent. ಅದಕ್ಕೆ ಟ್ರಯಾಂಗಲ್ ABC is congruent to ಟ್ರಯಾಂಗಲ್ DPQ ಅಂತೇಳಿ ಹೇಳ್ಬೋದು. ಕೋನ P is equal to ಕೋನ P is equal to ಕೋನ E. ನೋಡ್ರಿ, ಕೋನ B is equal to ಕೋನ P, ಕೋನ P is equal to ಕೋನ E. ಈಗಿಲ್ಲೇ ಕೋನ P ಮತ್ತು ಕೋನ E, ಕೋನ P ಮತ್ತು ಕೋನ E ಇವೆರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಈ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಅದಾವು ಅಂತಂದ್ರೆ ನಾವು ಇನ್ನೂ ಒಂದು ಪಾಯಿಂಟ್ಸನ್ನು ಬರಿಬೋದು. ಏನಂತಂದ್ರೆ PQ ಈಸ್ ಪ್ಯಾರಲಲ್ ಟು EF, PQ ಈಸ್ ಪ್ಯಾರಲಲ್ ಟು EF ಅಂತೇಳಿ ಬರಿಬೋದು. ಹಾಗಾದ್ರೆ ಇವುಗಳದ್ದು ಪ್ರಪೋರ್ಷನ್ ಯಾವ ರೀತಿಯಾಗಿ ಬರಿತೇವೆ ನೋಡ್ರಿ. DP ಡಿವೈಡೆಡ್ ಬೈ PE ಈಸ್ ಈಕ್ವಲ್ ಟು DQ ಡಿವೈಡೆಡ್ ಬೈ QF. ಬೈ ಥಿಯರಮ್ 2.1 ಪ್ರಕಾರ ಇಲ್ಲಿ DP ಡಿವೈಡೆಡ್ ಬೈ PE ಈಸ್ ಈಕ್ವಲ್ ಟು DQ ಡಿವೈಡೆಡ್ ಬೈ QF ಅಂತೇಳಿ ನಾವು ಬರಿಬೋದು. ಹಾಗೆ AB ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು AC ಡಿವೈಡೆಡ್ ಬೈ DF. ನೋಡ್ರಿ, AB ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು AC ಡಿವೈಡೆಡ್ ಬೈ DF. ಈ ರೀತಿಯಾಗಿ ಹೇಳ್ಬೋದು. ನೆಕ್ಸ್ಟ್ ಇಲ್ಲೇ
AB divided by DE is equal to BC divided by EF. ನೋಡ್ರಿ, AB divided by DE, AB divided by DE is equal to BC divided by EF ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಆ್ಯಂಡ್ ಸೊ ಫೈನಲ್ ಆಗಿ ನಾವಿಲ್ಲಿ ಏನು ಬರಿತೀವಪ್ಪ ಅಂತಂದ್ರೆ AB divided by DE is equal to BC divided by EF is equal to AC divided by DF. ಈ ರೀತಿಯಾಗಿ ಎಲ್ಲ ಸೈಡ್ಸು ಏನಿರ್ತಾವೆ ಪ್ರಪೋರ್ಷನಲ್ ಇರ್ತಾವೆ ಅಂತೇಳಿ ತೋರಿಸ್ಬೋದು. 2.4 If in two triangles, sides of one triangle are proportional to the sides of the other triangle, then their corresponding angles are equal and hence the two triangles are equal. ಇಲ್ಲಿ ನೋಡ್ರಿ, if in two triangles, sides of one triangle are proportional to the sides of the other triangle. ಈ ಒಂದು ಟ್ರಯಾಂಗಲ್ ತಗೊಳ್ಳೋಣ ಯಾವುದಪ್ಪ ಅಂತಂದ್ರೆ ABC ಅಂತ ಹೇಳಿ, ಇನ್ನೊಂದು ಟ್ರಯಾಂಗಲ್ ತಗೊಳ್ಳೋಣ ಯಾವುದು DEF ಅಂತ ಹೇಳಿ. ಈ ಒಂದು ಟ್ರಯಾಂಗಲ್ದಲ್ಲಿರ್ತಕ್ಕಂಥ ಸೈಡ್ಸು ಇನ್ನೊಂದು ಟ್ರಯಾಂಗಲ್ದಲ್ಲಿರ್ತಕ್ಕಂಥ ಸೈಡ್ಸ್ಗಳಿಗೆ ಪ್ರಪೋರ್ಷನಲ್ ಆಗಿದ್ದವಪ್ಪ ಅಂತಂದ್ರೆ ದೆನ್ ದೇರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಅಂದ್ರೆ ಕೋನ್ ಎ ಈಕ್ವಲ್ ಟು ಕೋನ್ ಡಿ, ಕೋನ್ ಬಿ ಈಕ್ವಲ್ ಟು ಕೋನ್ ಇ, ಕೋನ್ ಸಿ ಈಕ್ವಲ್ ಟು ಕೋನ್ ಎಫ್ ಇರ್ತಾವೆ ಅಂತೇಳಿ ನಾವೇನು ಮಾಡಬೇಕು ತೋರಿಸ್ಬೇಕು. ಆ್ಯಂಡ್ ಹ್ಯಾನ್ಸ್ ದ ಟು ಟ್ರಯಾಂಗಲ್ಸ್ ಆರ್ ಈಕ್ವಲ್. ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಈಕ್ವಲ್ ಇರ್ತಾವೆ, ಆಮೇಲೆ ಆ ಟ್ರಯಾಂಗಲ್ಸು ಕೂಡ ಈಕ್ವಲ್ ಇರ್ತಾವೆ ಅಂತೇಳಿ ತೋರಿಸ್ಬೇಕು. ದಿಸ್ ಕ್ರಿಟೇರಿಯನ್ ಈಸ್ ರೆಫರ್ಡ್ ಟು ಆ್ಯಸ್ SSS ಸಿಮಿಲಾರಿಟಿ. SSS ಅಂತಂದ್ರೆ ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಬಾಹುಗಳಿಗೆ ಅಂತಂದ್ರೆ ದ ಸೈಡ್ಸ್ ಆಫ್ ದ ಒನ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ದ ಸೈಡ್ಸ್ ಆಫ್ ದ ಅದರ್ ಟ್ರಯಾಂಗಲ್. ಇಲ್ಲಿ ನಾಟ್ ಈಕ್ವಲ್, ಪ್ರಪೋರ್ಷನಲ್. ದೀಸ್ ಆರ್ ಪ್ರಪೋರ್ಷನಲ್. ಸೈಡ್ಸ್ ಪ್ರಪೋರ್ಷನಲ್ ಇದ್ದವಪ್ಪ ಅಂತಂದ್ರೆ ಅದಕ್ಕೆ ಏನಂತ ಕರಿತೇವೆ SSS ಕ್ರಿಟೇರಿಯನ್ ಅಂತೇಳಿ ಕರಿತೇವೆ. ಹಾಗಾದ್ರೆ ಇದನ್ನ ಯಾವ ರೀತಿ ಪ್ರೂವ್ ಮಾಡೋಣ ನೋಡ್ರಿ. This theorem can be proved by taking two triangles, that is ABC and triangle DEF. ಇಲ್ಲಿ ಈ ಎರಡು ಟ್ರಯಾಂಗಲ್ದಲ್ಲಿ ನಮ್ಗೆ ಏನೇನು ಈಕ್ವಲ್ ಆಗ್ತಾವೆ ನೋಡ್ರಿ. AB divided by DE is equal to BC divided by EF. ನೋಡ್ರಿ, AB proportional to DE and BC proportional to EF and AC proportional to FD ಅಥವಾ DF. ಇದು ಫಸ್ಟ್ ಬರ್ಕೋತೀವಿ. ನೆಕ್ಸ್ಟ್ ಕಟ್ DP is equal to AB and DQ is equal to AC and join PQ. ಇಲ್ಲಿ DP ABಗೆ ಈಕ್ವಲ್ ಆಗುವಂಗ, DQ ACಗೆ ಈಕ್ವಲ್ ಆಗುವಂಗ ಏನು ಮಾಡಬೇಕಪ್ಪ ಅಂತಂದ್ರೆ DEF ಟ್ರಯಾಂಗಲನ್ನು ಕಟ್ ಮಾಡಿ P ಪಾಯಿಂಟ್ ಮತ್ತು Q ಪಾಯಿಂಟನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಜಾಯಿನ್ ಮಾಡಬೇಕು. ನೆಕ್ಸ್ಟ್ ಇನ್ನು ನೋಡ್ರಿ, ಬೈ ಥಿಯರಮ್ 2.1 ಪ್ರಕಾರ ನಾವೇನು ಬರಿಬೋದು ಅಂತಂದ್ರೆ DP ಅಪಾನ್ PE ಈಸ್ ಈಕ್ವಲ್ ಟು DQ ಅಪಾನ್ QF. ನೋಡ್ರಿ, DP ಅಪಾನ್ PE DQ ಅಪಾನ್ QF ಈ ರೀತಿಯಾಗಿ ಬರಿಬೋದು. ಆ್ಯಂಡ್ ಇವು ಯಾವಾಗ ಪ್ರಪೋರ್ಷನಲ್ ಇರ್ತಾವೋ ಬೈ ಥಿಯರಮ್ 2.2 ಪ್ರಕಾರ PQ ಪ್ಯಾರಲಲ್ ಟು EF ಅಂತೇಳಿ ಹೇಳ್ಬೋದು. ಹೌದಾ, PQ ಪ್ಯಾರಲಲ್ ಟು EF ಅಂತ ಹೇಳ್ಬೋದು. ದೇರ್ಫೋರ್ ಹಾಗಾದ್ರೆ ಕೋನ್ P ಈಸ್ ಈಕ್ವಲ್ ಟು ಕೋನ್ E ಆ್ಯಂಡ್
ಕೋನ್ ಕ್ಯೂ ಈಸ್ ಈಕ್ವಲ್ ಟು ಕೋನ್ ಎಫ್ ಆಗಿರುತ್ತೆ ನೋಡ್ರಿ. ಕೋನ ಪಿ ಮತ್ತು ಕೋನ ಇ, ಆಮೇಲೆ ಕೋನ ಕ್ಯೂ ಮತ್ತು ಕೋನ ಎಫ್, ಯಾವಾಗ ಇವೆರಡು ಲೈನ್ಸು ಪ್ಯಾರಲ್ ಆಗಿರ್ತಾವೋ ಇವು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗ್ತಾವೆ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಸಹಿತ ಏನಿರ್ತಾವೆ, ಈಕ್ವಲ್ ಇರ್ತಾವೆ. ಅದಕ್ಕೆ ಏನಂತ ಬರಿತೇವೆ, ಕೋನ್ ಪಿ ಈಸ್ ಈಕ್ವಲ್ ಟು ಕೋನ್ ಇ ಆ್ಯಂಡ್ ಕೋನ್ ಕ್ಯೂ ಈಸ್ ಈಕ್ವಲ್ ಟು ಕೋನ್ ಎಫ್ ಅಂತ ಹೇಳ್ತೇವೆ. ನೆಕ್ಸ್ಟು ಡಿ ಪಿ ಡಿವೈಡೆಡ್ ಬೈ ಡಿ ಈಸ್ ಈಕ್ವಲ್ ಟು ನೋಡ್ರಿ ಡಿ ಪಿ ಡಿವೈಡೆಡ್ ಬೈ ಡಿ ಇ, ಹಾಗೆಯೇ ಡಿ ಕ್ಯೂ ಈಸ್ ಡಿವೈಡೆಡ್ ಬೈ ಡಿ ಎಫ್. ಇಲ್ಲಿ ಬರೀರಿ, ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಈಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್. ಈ ದೊಡ್ಡ ಟ್ರಯಾಂಗಲ್ದು ಒಂದೊಂದೇ ಪ್ರಪೋರ್ಷನಲ್ನ ನಾವು ಈ ರೀತಿಯಾಗಿ ಬರಿತೇವೆ. ನೆಕ್ಸ್ಟ್ ಈಗ ನೋಡ್ರಿ, ಡಿ ಪಿ ಡಿವೈಡೆಡ್ ಬೈ ಡಿ ಇ ಈಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಈಸ್ ಈಕ್ವಲ್ ಟು, ನಾ ಇಲ್ಲಿ ಇದ್ರ ಬದಲಿ ಏನಂತ ತಗೋಬೋದು, ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈ ರೀತಿಯಾಗಿ ತಗೋಬೋದಲ್ಲ. ಅಂದ್ರೆ ಪಿ ಕ್ಯೂ ಬದಲಿ ಬಿ ಸಿ ಅಂತೇಳಿ ತಗೋಬೋದು, ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅಂತೇಳಿ. ಹಾಗಾದ್ರೆ ಬಿ ಸಿ ಈಸ್ ಈಕ್ವಲ್ ಟು ಪಿ ಕ್ಯೂ, ಬಿ ಸಿ ಈಸ್ ಈಕ್ವಲ್ ಟು ಪಿ ಕ್ಯೂ ಆಗುತ್ತಾ. ದೆನ್ ಟ್ರಯಾಂಗಲ್ ಎ ಬಿ ಸಿ ಆರ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಡಿ ಪಿ ಕ್ಯೂ. ನೋಡ್ರಿ, ಇವೆರಡು ಟ್ರಯಾಂಗಲ್ ಏನಾಗ್ಬಿಡ್ತಾವಪ್ಪ ಅಂತಂದ್ರೆ ಕಾಂಗ್ರುಯೆಂಟ್ ಆಗ್ತಾವು. ಹಾಗಾದ್ರೆ ಕೋನ್ ಎ ಈಸ್ ಈಕ್ವಲ್ ಟು ಕೋನ್ ಡಿ, ಕೋನ್ ಬಿ ಈಸ್ ಈಕ್ವಲ್ ಟು ಕೋನ್ ಇ ಆ್ಯಂಡ್ ಕೋನ್ ಸಿ ಈಸ್ ಈಕ್ವಲ್ ಟು ಕೋನ್ ಎಫ್ ಆಗುತ್ತಾ. ದಿಸ್ ಈಸ್ ದ ಪ್ರೂಫ್ ಆಫ್ ದಿಸ್ ಥಿಯರಮ್. ನೆಕ್ಸ್ಟ್ ಥಿಯರಮ್ 2.5 ಅನ್ನು ನೋಡೋಣ. If one angle of a triangle is equal to one angle of the other triangle and the sides including these angles are proportional, then the two triangles are similar. ಇಲ್ಲಿ ನೋಡ್ರಿ, if one angle of a triangle is equal to one angle of the other triangle, ಒಂದು ತ್ರಿಭುಜದ ಒಂದು ಕೋನ ಇನ್ನೊಂದು ತ್ರಿಭುಜದ ಇನ್ನೊಂದು ಕೋನಕ್ಕೆ ಸಮನಾಗಿತ್ತಪ್ಪ ಅಂತಂದ್ರೆ the sides including these angles are proportional. ಈಗ ಎಕ್ಸಾಂಪಲ್ಗೆ ಕೋನ ಎ ಅಂತೇಳಿ ತಗೊಂಡ್ವಿ ಅಂತ ತಗೋರಿ. ಕೋನ ಎ ತಗೊಂಡ್ವಿ ಅಂತಂದ್ರೆ ಈ ಕೋನ ಎ ಯನ್ನು ಉಂಟು ಮಾಡ್ತಕ್ಕಂಥ ಸೈಡ್ಸು ಯಾವ್ಯಾವು, ಎ ಬಿ ಮತ್ತು ಎ ಸಿ. ಹಾಗೆಯೇ ಕೋನ ಡಿ ಅನ್ನು ಉಂಟು ಮಾಡ್ತಕ್ಕಂಥ ಡಿ ಇ ಮತ್ತು ಡಿ ಎಫ್. ಈ ಎರಡು ಸೈಡ್ಸು ಏನಿರ್ತಾವೆ ಪ್ರಪೋರ್ಷನಲ್ ಆಗಿ ಇದ್ದುವಪ್ಪ ಅಂತಂದ್ರೆ ದೆನ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಈ ಎರಡು ಟ್ರಯಾಂಗಲ್ಸ್ ಹೆಂಗಿರ್ತಾವೆ, ಸಿಮಿಲರ್ ಇರ್ತಾವೆ ಅಂತೇಳಿ ತೋರಿಸ್ಬೇಕು. ದಿಸ್ ಕ್ರಿಟೇರಿಯಾ ಈಸ್ ರೆಫರ್ಡ್ ಟು ಆಸ್ ದ SAS. ಇಲ್ಲಿ ಒಂದು ಆ್ಯಂಗಲ್ಲು ಎರಡು ಸೈಡ್ಸ್ ತೊಗೊಂಡಿದ್ದೀವಿ, ಅದಕ್ಕೆ ಇದನ್ನು SAS ಕ್ರಿಟೇರಿಯಾ ಮೂಲಕ ಸಿಮಿಲ್ಯಾರಿಟಿ ಕ್ರಿಟೇರಿಯನ್ ಫಾರ್ ಟೂ ಟ್ರಯಾಂಗಲ್ಸ್ ಅಂತೇಳಿ ಹೇಳ್ತೇವೆ. ಹಾಗಾದ್ರೆ ಫಸ್ಟಿಗೆ ನೋಡ್ರಿ, ಈ ಥಿಯರಮನ್ನು ಪ್ರೂವ್ ಮಾಡಬೇಕಿತ್ತು ಅಂತಂದ್ರೆ ದಿಸ್ theorem can be proved by taking two triangles, triangle ABC and triangle DEF, such that ಇಲ್ಲೇ AB divided by DF is equal to AC divided by DF. ನೋಡ್ರಿ, AB divided by DE and AC divided by DF. ಈ ರೀತಿಯಾಗಿ ನಾವು ಪ್ರಪೋರ್ಷನ್ ಅನ್ನು ತಗೋಬಹುದು. ದೆನ್ ನಾವು ಮತ್ತೆ ಆಸ್ ಯೂಸ್ವಲ್ ಏನು ಮಾಡ್ತೇವೆ, ಕಟ್ DP is equal to AB and DQ is equal to AC and join PQ. ನೋಡ್ರಿ, ಈ ರೀತಿಯಾಗಿ ಜಾಯಿನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ
ಡಿ ಪಿಗೆ ಎ ಬಿ ಈಕ್ವಲ್ ಆಗುವಂಗ, ಡಿ ಕ್ಯೂಗೆ ಎ ಸಿ ಈಕ್ವಲ್ ಆಗುವಂಗ ಪಿ ಮತ್ತು ಪಿ ಕ್ಯೂ ಪಾಯಿಂಟನ್ನು ಗುರುತಿಸ್ಕೊಂಡು ಈ ಪಿ ಕ್ಯೂ ಪಾಯಿಂಟನ್ನು ಜಾಯಿನ್ ಮಾಡಿದ್ವಿ ಅಂತಂದ್ರೆ ಈ ನೋಡ್ರಿ ಏನೇನು ಈಕ್ವಲ್ ಆದವು ಇಲ್ಲೇ ಒಂದು ಆ್ಯಂಗಲ್ಲು ಮತ್ತು ಎರಡು ಸೈಡ್ಸು ಈಕ್ವಲ್ ಆದವು. ಹಾಗಾದ್ರೆ ಇಲ್ಲೇ ನಾವೇನು ಹೇಳ್ಬೋದಪ್ಪ ಅಂತಂದ್ರೆ ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್, ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್. ಯಾಕೆ ಇಲ್ಲೇ ರೇಷೋಸನ್ನು ಮೇಲ್ಗಡೆ ಬರೆದಿದ್ದೀವಿ. ಅದಕ್ಕೆ ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಡಿ ಪಿ ಕ್ಯೂ. ಈ ಎರಡು ಟ್ರಯಾಂಗಲ್ಸ್ ಏನಾಗ್ತಾವಪ್ಪ ಅಂತಂದ್ರೆ ಕಾಂಗ್ರುಯೆಂಟ್ ಆಗ್ತಾವೆ. ಯಾವಾಗ ಕಾಂಗ್ರುಯೆಂಟ್ ಆಗ್ತಾವೋ ಕೋನ್ ಎ ಈಕ್ವಲ್ ಟು ಕೋನ ಡಿ, ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ ಆ್ಯಂಡ್ ಕೋನ ಸಿ ಈಕ್ವಲ್ ಟು ಕೋನ ಕ್ಯೂ ಅಂತೇಳಿ ನಾವು ಬರಿಬೋದು. ಇಲ್ಲಿ ಮೂರು ಆ್ಯಂಗಲ್ಸ್ ಏನದು ಈಕ್ವಲ್ ಆದವು. ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಈ ರೀತಿಯಾಗಿ ನಾವು ಇದನ್ನೇನು ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಈ ರೀತಿಯಾಗಿ ನಾವು ಥಿಯರಮ್ 2.5 ಸಾಲ್ವ್ ಮಾಡ್ಬೋದು. ಇದೇ ರೀತಿಯಾದಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.